ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇಲ್ಲಿನ ಶಾಸಕರು ಸಚಿವರಾಗಿರುವಂತ ಶಿವರಾಜ್ ತಂಗಡಗಿ ಅವರು ಇವತ್ತು ನೀವು ಮಾತಿಗೆ ಕೂಗಿದ್ರೆ ಮಾತಾಡೋದಿಲ್ಲ. ನಾನು ವಿಜೇಂದ್ರ ಅವರು ಮಾತಾಡ್ತಾರೆ, ನೀವು ನಿಶಬ್ದವಾಗಿದ್ರೆ ಮಾತಾಡ್ಲಿಕ್ಕೆ ಆಗುತ್ತೆ. ಸುಮ್ಮನೆ ಕೂಗಿದ್ರೆ ಯಾಕೆ? ಇವತ್ತು ನನ್ನ ಜೀವನದಲ್ಲಿ ನಾನು ಈ ಕನಗಿರಿ ಕ್ಷೇತ್ರ ವಿಷಯದಲ್ಲಿ 2 ತಪ್ಪು ಮಾಡಿದ್ದೀನಿ. ನಾನು ಭಾರತೀಯ ಜನತಾ ಪಕ್ಷ ಟಿಕೆಟ್ ಸಿಗಲಿಲ್ಲ ಅಂತ ಹೇಳಿ ಬಳ್ಳಾರಿಯಲ್ಲಿ ನನ್ನ ಮನೆ ಗೇಟಿಗೆ ಬಂದು ಕಣ್ಣೀರು ಹಾಕೊಂಡು ನನ್ನ ಹತ್ರ ದುಡ್ಡು ತಗೊಂಡ್ ಬಂದಿರುವಂತ ಈ ಶಿವರಾಜ್ ತಂಗಡಗಿ MLA ಆಗಿ ಗೆದ್ದಿದ್ದು ಒಂದು ಕತೆ. ಆ ನಂತರ ನಾನು ಮಂತ್ರಿ ಮಾಡಿದ್ದು ಯಡಿಯೂರಪ್ಪ ಅವರ ಆಶೀರ್ವಾದದಿಂದ 2ನೇ ತಪ್ಪು ನಾನು ಮಾಡಿರುವಂತದ್ದು. ಇವತ್ತು ಅಧಿಕಾರದ ಅಹಂಕಾರದಿಂದ ಒಬ್ಬ ಸಚಿವನಾಗಿ ಈ ದೇಶದ ಪ್ರಧಾನಮಂತ್ರಿಯವರ ಬಗ್ಗೆ ಇವತ್ತು ನಮ್ಮೆಲ್ಲ ನನ್ನ ಅಣ್ಣ ತಮ್ಮಂದ್ರೆಲ್ಲರೂ ಕೂಡ ಇವತ್ತೇನ್ ತಾವು ಹೃದಯದಿಂದ ಪ್ರೀತಿಯಿಂದ ಈ ದೇಶದ ಪ್ರಧಾನಮಂತ್ರಿ ಬಗ್ಗೆ ಮೋದಿ ಮೋದಿ ಅಂತ ತಾವೆಲ್ಲರೂ ಕೂಡ ಕೂಗಾಡ್ತಾ ಇದ್ದೀರೋ, ಮೋದಿ ಮೋದಿ ಅಂತ ಕೂಗಾಡೋರ್ನ ಕಪಾಳಕ್ಕೆ ಬಾರಿಸ್ರಿ ಅಂತೇಳಿ ನಮ್ಮ ತಂಗಡಿಗೆ ಹೇಳಿದ್ದಾನೆ. ಬಂಧುಗಳೇ, ನಾನು ನಮ್ಮ ಈ ಸಚಿವ ತಂಗಡಿಗೆಗೊಂದು ಮಾತು ಹೇಳ್ತೀನಿ. ತಮ್ಮ ತಂಗಡಿಗೆ ನಮ್ಮ ಕಾಟಗಿ ಬಸ್ ಸ್ಟ್ಯಾಂಡ್ ಮುಂದೆ ನಾನು ನಿಂತಿದ್ದೀನಿ. ಯುವ ಕಾರ್ಯಕರ್ತರೆಲ್ಲರೂ ಕೂಡ ನನ್ನ ಎಲ್ಲ ಯುವ ಕಾರ್ಯಕರ್ತರು ಕೂಡ ಮೋದಿ ಮೋದಿ ಅಂತ ಕೂಗ್ತಾ ಇದ್ದಾರೆ. ನಿನಗೆ ದಮ್ಮಿದ್ರೆ ಬಂದು ಕಪಾಳ ಕುಡಿತೀಯ? ಇವತ್ತು ಇಡೀ ದೇಶ ಮೋದಿ ಮೋದಿ ಅಂತ ಕೂಗಾಡ್ತಾ ಇದ್ರೆ ನಮ್ಮೆಲ್ಲರ ಕಿವಿಗಳಿಗೆ ಒಳ್ಳೆ ಸಂಗೀತ ಕೇಳಿದಂಗಿದ್ರೆ ಈ ತಂಗಡಿಗೆ ಕಿವಿಗಳಲ್ಲಿ ಮುಳ್ಳು ಚುಚ್ಚಂಗೆ ಆಗ್ತಾ ಇದೆ. ಬಂಧುಗಳಿಗೆ, ಆಫ್ಟರ್ ಆಲ್ ನೀನೊಬ್ಬ ಮಂತ್ರಿ, ಈ ದೇಶದ ಪ್ರಧಾನಮಂತ್ರಿ ಬಗ್ಗೆ ನೀನು ಆ ರೀತಿ ಮಾತಾಡ್ಬೋದಾ? ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಾನು ತಮ್ಮೆಲ್ಲರಿಗೂ ಒಂದೇ ಮನವಿಯನ್ನ ಮಾಡ್ತಾ ಇದ್ದೀನಿ. ಬಂಧುಗಳೇ, ಇಡೀ ಕನಗಿರಿ ಕ್ಷೇತ್ರದಲ್ಲಿ ಈ ಶಿವರಾಜ್ ತಂಗಡಿಗೆ ಬರೋ 28 ಚುನಾವಣೆಯಲ್ಲಿ ಡಿಪಾಸಿಟ್ ಕಳ್ಕೊಳ್ತಾರೆ ಅನ್ನೋ ರೀತಿಯಲ್ಲಿ ಬಸವರಾಜನ್ನ ತಾವು ಗೆಲ್ಲಿಸಬೇಕಾಗಿದೆ. ಬಂಧುಗಳೇ, ತಂಗಡಿಗೆ ಹೇಳ್ತಾನೆ, ಜನಾರ್ದನ್ ರೆಡ್ಡಿ ಅವ್ರ ಕಥೆಯೆಲ್ಲ ನನಗೆ ಗೊತ್ತಿದೆ, ಅವ್ರನ್ನ ಬೆತ್ತಲ ಮಾಡ್ತೀನಿ ಅಂತ ಹೇಳಿದ್ದಾನೆ. ಬಂಧುಗಳೇ, ಲೇ ತಮ್ಮ ತಂಗಡಿಗೆ, ನಿನ್ನ ಕಾಂಗ್ರೆಸ್ ನಾಯಕರು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿಗೆ 4 ವರ್ಷ ಜನಾರ್ದನ್ ರೆಡ್ಡಿನ ಜೈಲಲ್ಲಿಟ್ಟು ಏನು ಮಾಡಕ್ಕಾಗಿಲ್ಲ. ಇವತ್ತು ಸುಳ್ಳು ಆರೋಪಗಳನ್ನ ಮಾಡಿ ನನ್ನ ಜೈಲ್ಗೆ ಹಾಕಿರುವಂತ ನಿನ್ನ ಕಾಂಗ್ರೆಸ್ ಪಕ್ಷ ಇವತ್ತು ಇಡೀ ದೇಶದಲ್ಲಿ ಬೆತ್ತಲಾಗಿದೆ. ನಿನಗೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.